ಹಲೋ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆಲ್ಲ ಎಲ್ದಿ ವರ್ಷನಲ್ಲಿ ಒಂದು ಸಖತ್ತಾಗಿರುವಂತಹ ರುಚಿಕರವಾದಂತಹ ಡೇಟ್ಸ್ ವಿತ್ ವಾಲ್ನಟ್ ಕೇಕ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಎಕ್ಸ್ಪೆಷಲಿ ಪುಟ್ಟ ಮಕ್ಕಳಿಗೋಸ್ಕರ. ಯಾಕಂದರೆ ನನ್ನ ಮಗನಿಗೆ ಕೇಕ್ಸು ಬೇಕ್ ಮಾಡಿರುವಂಥ ಯಾವುದೇ ಪದಾರ್ಥಗಳಾದರೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನನಗೆ ಔಟ್ಸೈಡ್ ಕೊಡಿಸೋದಕ್ಕೆ ಇಷ್ಟ ಇಲ್ಲ. ಸೊ ನಾನೇ ನನ್ನದೇ ಆದ ಒಂದು ಸ್ಟೈಲ್ನಲ್ಲಿ ಮನೆಯಲ್ಲೇ ಹೆಲ್ದಿಯಾಗಿ ಬೇಕ್ ಮಾಡಿ ಅವನು ಕೊಟ್ಟೆ. ಅವ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಿದ್ದಾನೆ. ನೀವು ಮುಂದೆ ನೋಡ್ತೀರಾ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ನಾನು ಬಿಸಿ ಹಾಲಿಗೆ ಈ ಖರ್ಜೂರನ್ನ ಒಂದಷ್ಟು ಹೊತ್ತು ಸೋಕ್ ಮಾಡೋಕ್ಕೆ ಇಟ್ಟಿದ್ದೆ. ಸೋಕ್ ಆಗಿದೆ. ಈಗ ಇದನ್ನ ಬ್ಲೆಂಡರ್ಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಬಿಸಿ ಹಾಲನ್ನ 1 ಕಪ್ ಈ ರುಬ್ಬಿರೋದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಮೆಷರ್ಮೆಂಟ್ಸು ಎಷ್ಟು ಬೇಕು ಏನು ಅನ್ನೋದನ್ನ ಸ್ಟಾರ್ಟಿಂಗ್ನಲ್ಲೇ ಮೆನ್ಷನ್ ಮಾಡಿದ್ದೀನಿ. ನೀವು ಅದನ್ನು ನೋಡಿಕೊಂಡು ಫಾಲೋ ಮಾಡಿ. ಈ ಒಂದು ಮಿಕ್ಸ್ಚರ್ಗೆ ಕಾಯಿಸಿರುವಂತಹ ಬೆಣ್ಣೆ ಕೂಡ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಒಂದು ಪ್ಲೇಟ್ನಲ್ಲಿ ವೀಟ್ ಫ್ಲೋರ್, ಕೋಕೋ ಪೌಡರ್, ಹಾಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಒಂದು ಚಿಟಕಿ ಸಾಲ್ಟ್ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈಗಾಗಲೇ ಮಿಕ್ಸ್ ಮಾಡಿರುವಂತಹ ಲಿಕ್ವಿಡ್ ಮಿಕ್ಸ್ಚರ್ ಏನಿದೆ ಅದರೊಳಗಡೆಗೆ ಹಾಕಿ ಈ ರೀತಿ ಫುಲ್ 1 ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಪ್ಷನಲ್ಲು ಈ ಒಂದು ಹನಿ ನಿಮಗೆ ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ. ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸು, ನಾನಿಲ್ಲಿ ವಾಲ್ನಟ್ ಯೂಸ್ ಮಾಡ್ತಾ ಇದ್ದೀನಿ, ಹಾಕಿ ಮಿಕ್ಸ್ ಮಾಡಿಕೊಂಡು ಕೇಕ್ ಟಿನ್ಗೆ ಈ ರೀತಿ ಹಾಕಿಟ್ಕೋಬೇಕಾಗತ್ತೆ. ಕೇಕ್ ಟಿನ್ನಲ್ಲಿ ನಾನು ಈಗಾಗಲೇ ಬೆಣ್ಣೆ ಅಥವಾ ಬಟರ್ ಪೇಪರ್ನ ಹಾಕಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿದ್ದೀನಿ. ಸೊ ಗಾರ್ನಿಷಿಂಗ್ಗೆ ವಾಲ್ನಟ್ ಮತ್ತು ಕಪ್ಪು ದ್ರಾಕ್ಷಿನ ಯೂಸ್ ಮಾಡಿದ್ದೀನಿ. ನಿಜವಾಗ್ಲೂ ಈ ಒಂದು ಕೇಕ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಇದನ್ನು ನಾನು ಕೇಕ್ ಮಾಡೋದಕ್ಕೆ ಅಂತ ಹೇಳಿ ಇಡ್ಲಿ ಪಾತ್ರೆ ಒಳಗಡೆಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ನೆಕ್ಸ್ಟು ಕೇಕ್ ಟಿನ್ ಹಾಕಿ ಈ ರೀತಿ ಬೇಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟು ಕೇಕ್ ಟಿನ್ನಿಂದ ಇದನ್ನು ಇಮಿಡಿಯೇಟಾಗಿ ಸಪ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಒಂದಷ್ಟು ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅದಾದ ಮೇಲೆ ಈ ರೀತಿ ಅನ್ಮೋಲ್ಡ್ ಮಾಡಿ ಈ ಒಂದು ಬಟರ್ ಪೇಪರ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿ. ಇದಾದಮೇಲೆ ಇದನ್ನು ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿ ಸವಿಯೋಕ್ಕೆ ರೆಡಿಯಾಗಿ. ನೋಡ್ತಾ ಇದ್ದೀರಾ ನನ್ನ ಮಗನ ರಿಯಾಕ್ಷನ್ ಹೇಗಿದೆ ಕೇಕ್ ನೋಡಿ. ನಿಜವಾಗ್ಲೂ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಈ ಕೇಕ್ನ ತಿಂದ. ನನಗೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಶ್ರಮಪಟ್ಟು ಮಾಡಿದಾಗ ಅದಕ್ಕೆ ತಿನ್ನೋರು ಬೆಲೆ ಕೊಟ್ಟಾಗಲೇ ನಮಗೂ ತುಂಬ ಖುಷಿ ಆಗೋದು ಅಲ್ವಾ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿದೆ ಗೊತ್ತಾ. ಖಂಡಿತ ಈ ರೆಸಿಪಿನ ಒಂದೇ ಒಂದ್ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಮತ್ತೆ ನೀವು ಮಾಡ್ಕೊಂಡು ತಿಂತಾನೆ ಇರ್ತೀರಾ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.